Yes, on track, Danish Sweetie from the category Star of Karnataka, competition number 29. Next line up, please. ಅಡ್ಡೆ ಪಿಡಿಯೋದು ಎಲ್ಲ ರೀ ಬ್ರದರ್.
Next, expert class. Expert class, line up आगे quickly. Expert class. Oh, bitaw pa. Ano Pedro? Last call for novice. Last call for novice. Bora line up आगे to novice. The last call. Novice two. Last call for novice two.
ನೋಡ್ರಾ ನೀವು Ready with a start and also Hey brother. ಲಾಸ್ಟಿಂಗ್ ಬೋಟ್ ಬಂದ್ರೆ ಮುಗಿತ್ತಂತ. ಶಾಹಿದ್ ಬರಬೇಕು. ಶಾಹಿದ್ ಅವರು ಟ್ರಬಲ್ ಬನ್ ನೆಕ್ಸ್ಟ್ ಕ್ಯಾಟಗರಿ. ಶಾಹಿದ್ ಅವ್ರ ಮನೆಗೆ ಹೋಗ್ಲಿ. ದಯವಿಟ್ಟು ಹಾಗೆ ಕಾರ್ ರೇಸ್ ಎರಡೂ ದಿನವೂ ಬಹಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ಏನು ಅವಾಂತರಗಳಿಲ್ಲದೆ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗಾಗಿ ತಾವೆಲ್ಲರೂ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಹೃದಯದ ಧನ್ಯವಾದಗಳು. ಹಾಗೆ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕಲಿಯೋಕೆ ಕೋಟಿ ಭಾಷೆ,
Lovely, lovely, awesome. So ನಾನೇ ಸಾರಿ ಇಂಗ್ಲಿಷ್ ಮಾಡಿದ್ದೆ. ಓಕೆ, ಧನ್ಯವಾದಗಳು. ಹಾಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಮತ್ತೊಮ್ಮೆ ಎಲ್ಲರೂ ಜೈ ಕರ್ನಾಟಕ ಅಂತ ಒಂದು ಕೂಗು ಹಾಕಿ. ಅದ್ಭುತ. ಹಾಗೆ ಈಗ ರಿಸಲ್ಟ್ಸ್ ಅನೌನ್ಸ್ ಮಾಡುವಂತಹ ಗಳಿಗೆ ನಾವಿಸ್ 1 ಕೆಟಗರಿ ನಾವಿಸ್ 1 ಅಲ್ಲಿ ತೃತೀಯ ಬಹುಮಾನ ದರ್ಪಣ್ ದರ್ಶನ್. ತೃತೀಯ ಬಹುಮಾನ ದರ್ಪಣ್ ಅವರು ವೇದಿಕೆ ಹತ್ರ ಬರಬೇಕು. ನಾವಿಸ್ 1 ಕೆಟಗರಿಯಲ್ಲಿ ದರ್ಪಣ್ ದರ್ಶನ್. ನಾವಿಸ್ 1 ಕೆಟಗರಿ ದರ್ಪಣ್ ಇದರ ಇಲ್ಲಿ ದಯಮಾಡಿ ಯಾರ್ಯಾರು ಭಾಗವಹಿಸಿದ್ದೀರಾ ಅವರೆಲ್ಲರೂ ಸ್ಟೇಜ್ ನ ಹತ್ತಿರ ಬರಬೇಕು. ಐ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಟು ಕಮ್ ನಿಯರ್ ದ ಸ್ಟೇಜ್ ನ ಹತ್ರ ಬರಬೇಕು. ನಾವಿಸ್ 1 ಕೆಟಗರಿಯಲ್ಲಿ ತೃತೀಯ ಬಹುಮಾನ ದರ್ಪಣ್ ಅವ್ರಿಗೆ ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಬನ್ನಿ, ಜೋರಾದ ಚಪ್ಪಾಳೆ. ಅವ್ರು ಅಷ್ಟು ಕಷ್ಟಪಟ್ಟು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತಾವೆಲ್ಲರೂ ಚಪ್ಪಾಳೆ ಹೊಡೆಯಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ. ಅದ್ಭುತ. ಓಕೆ, ನಾವಿಸ್ 1 ದ್ವಿತೀಯ ಬಹುಮಾನ ಸೈಫ್ ಖಾನ್. ಅವ್ರಿಗೆ ದ್ವಿತೀಯ ಬಹುಮಾನ ಸೈಫ್ ಖಾನ್. ಹಾಗೆ ನಾವಿಸ್ 1 ಕೆಟಗರಿಯಲ್ಲಿ ಮೊದಲನೇ ಬಹುಮಾನ ಅರ್ಷಾನ್ ಅವ್ರಿಗೆ ಹೋಗ್ತಾ ಇದೆ. ಮೊದಲನೇ ಬಹುಮಾನ. ಅಭಿನಂದನೆಗಳು ಎಲ್ಲ ವಿಜೇತರಿಗೆ, ಅಭಿನಂದನೆಗಳು. ನಾವಿಸ್ 1 ಕೆಟಗರಿಯಲ್ಲಿ ಮೊದಲನೇ ಬಹುಮಾನ ಪ್ರಥಮ ಬಹುಮಾನ ಅರ್ಷಾನ್ ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ನಾವಿಸ್ 1 ಕೆಟಗರಿಯಲ್ಲಿ ತೃತೀಯ ಬಹುಮಾನ ದರ್ಪಣ್, ದ್ವಿತೀಯ ಬಹುಮಾನ ಸೈಫ್ ಖಾನ್, ಹಾಗೆ ಮೊದಲನೆಯ ಬಹುಮಾನ ಅರ್ಷಾನ್. ನೆಕ್ಸ್ಟ್ ಕೆಟಗರಿ, ಮುಂದಿನ ಕೆಟಗರಿ ಎನ್ಫೀಲ್ಡ್ ಓಪನ್. ಅಲ್ಲಿ ತೃತೀಯ ಬಹುಮಾನ ಮತೀನ್ ಖಾನ್. ಅವರಿಗೆ ಅಭಿನಂದನೆಗಳು. ಎನ್ಫೀಲ್ಡ್ ಓಪನ್ ಕೆಟಗರಿಯಲ್ಲಿ ತೃತೀಯ ಬಹುಮಾನ ಮತೀನ್ ಖಾನ್. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ, ತಮ್ಮ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ಎಲ್ಲ ವಿಜೇತರಿಗೆ. ಹಾಗೆ ದ್ವಿತೀಯ ಬಹುಮಾನ ಮತ್ತೊಮ್ಮೆ ದರ್ಪಣ್ ಅವ್ರಿಗೆ. ಬನ್ನಿ, ಜೋರಾದ ಚಪ್ಪಾಳೆ. ಹಾಗೆ ಮೊದಲನೆಯ ಬಹುಮಾನ ವಿಜಯ್ ಕುಮಾರ್ ಅವರಿಗೆ ಮೊದಲನೆಯ ಬಹುಮಾನ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಎಲ್ಲ ವಿಜೇತರಿಗೆ ತಮ್ಮ ಪ್ರೀತಿಪೂರ್ವಕವಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ಹಾಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಮುಂದಿನ ಕೆಟಗರಿ ಬಿಗಿನರ್ಸ್ 1 ಕೆಟಗರಿಯಲ್ಲಿ ತೃತೀಯ ಬಹುಮಾನ ಅರ್ಷಾನ್. ತೃತೀಯ ಬಹುಮಾನ ಬಿಗಿನರ್ಸ್ 1 ಅಲ್ಲಿ ಅರ್ಷಾನ್. ದ್ವಿತೀಯ ಬಹುಮಾನ ತಬ್ರೀಸ್. ದ್ವಿತೀಯ ಬಹುಮಾನ ತಬ್ರೀಸ್ ಅವರಿಗೆ ದ್ವಿತೀಯ ಬಹುಮಾನ. ಹಾಗೆ ಮೊದಲನೇ ಬಹುಮಾನ ಬಿಗಿನರ್ಸ್ 1 ಕೆಟಗರಿಯಲ್ಲಿ ಮತ್ತೊಮ್ಮೆ ದರ್ಪಣ್ ಅವ್ರಿಗೆ. ಪ್ರಥಮ ಬಹುಮಾನ ದರ್ಪಣ್. ಎಕ್ಸ್ಪಲ್ಸ್ ಸ್ಟಾಕ್. ಮುಂದಿನ ಕೆಟಗರಿ ಎಕ್ಸ್ಪಲ್ಸ್ ಸ್ಟಾಕ್. ದ್ವಿತೀಯ ಬಹುಮಾನ ತಬ್ರೀಸ್ ಅವ್ರಿಗೆ. ದ್ವಿತೀಯ ಬಹುಮಾನ ದ್ವಿತೀಯ ಬಹುಮಾನ ತಬ್ರೀಸ್ ಅವ್ರಿಗೆ. ಪ್ರಥಮ ಬಹುಮಾನ ದರ್ಪಣ್ ಅವ್ರಿಗೆ. ಫಸ್ಟ್ ದರ್ಪಣ್, ಸೆಕೆಂಡ್ ತಬ್ರೀಸ್. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸಬೇಕು, ಅಭಿನಂದನೆಗಳನ್ನ ಸಲ್ಲಿಸಬೇಕು. ಬನ್ನಿ, ಜೋರಾದ ಚಪ್ಪಾಳೆ.
ಅವರಿಲ್ಲ. ಮುಂದಿನ ಕೆಟಗರಿ ಬಿಗಿನರ್ ಅವರಿಲ್ಲ ಇಲ್ಲಿ. ಸೊ ಮುಂದಿನ ಕೆಟಗರಿ ಹೋಗೋಣ. ಎಕ್ಸ್ಪರ್ಟ್ ಸ್ಟಾಕ್ ಬಂದ್ರಾ? ಓಕೆ. ಅದಕ್ಕೆ ಎಲ್ಲ ಭಾಗವಹಿಸರು ಯಾರ್ಯಾರು ಇದ್ದೀರಾ ದಯಮಾಡಿ ಸ್ಟೇಜ್ ಹತ್ರ ಬನ್ನಿ ಅಂತ ಅಂದ್ಬಿಟ್ಟು ಅದಕ್ಕೆ ತೃತೀಯ ಬಹುಮಾನ. ಮುಂದಿನ ಕೆಟಗರಿ ಎಕ್ಸ್ಪರ್ಟ್ ಸ್ಟಾಕ್ ಕೆಟಗರಿ ಅವರು ಎಕ್ಸ್ಪರ್ಟ್ ಸ್ಟಾಕ್. ಮುಂದಿನ ಕೆಟಗರಿ ಎಕ್ಸ್ಪರ್ಟ್ ಸ್ಟಾಕ್. ತೃತೀಯ ಬಹುಮಾನ ಮತೀನ್ ಖಾನ್. ಮತೀನ್ ಖಾನ್ ಅವರಿಗೆ ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ. ಎಕ್ಸ್ಪರ್ಟ್ ಸ್ಟಾಕ್ 200 ಬಹುಮಾನಗಳನ್ನ ಹುಡುಗಿಯರಿಸ್ಕೊಳ್ತಾ ಇದ್ದಾರೆ. ಅದ್ಭುತವಾಗಿ ಆಟವನ್ನ ಆಡಿ ತಮ್ಮ ಪ್ರೀತಿಪೂರ್ವಕವಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಹಾಗೆ ಎಕ್ಸ್ಪರ್ಟ್ ಸ್ಟಾಕ್ ದ್ವಿತೀಯ ಬಹುಮಾನ ಸಚಿನ್ ಪೂಜಾರಿ. ದ್ವಿತೀಯ ಬಹುಮಾನ ಸಚಿನ್ ಪೂಜಾರಿ ಅವರಿಗೆ. ಸಚಿನ್ ಪೂಜಾರಿ ಅವರಿಗೆ ದ್ವಿತೀಯ ಬಹುಮಾನ. ನಮ್ಮೆಲ್ಲ ಸಹಕಾರವನ್ನ ನೀಡಿ ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ಬೈಕ್ ರೇಸ್, ಕಾರ್ ರೇಸ್ ಇಷ್ಟು ಚೆನ್ನಾಗಿ ನೀಡಿಕೊಂಡಿದೆ ಅಂತಂದ್ರೆ ತಮ್ಮೆಲ್ಲರ ಸಹಕಾರದಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರದಿಂದ ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಹಾಗೆ ಎಕ್ಸ್ಪರ್ಟ್ ಸ್ಟಾಕ್ ಮೊದಲನೇ ಬಹುಮಾನ ಸೈಯದ್ ಸಮೀರ್. ಒಳ್ಳೆ ಕೆಲಸ ಹೇಳಿ ಬರೋಣ. ಹೌದು, ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಎನರ್ಜಿಗೆ ಕಂಪೇರ್ ಮಾಡಿದ್ರೆ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಹೋಗೋಣ ನೋಡೋಣ. ಇದು ಬರ್ಬೇಕು ಅವ್ರಿಗೆ. ನಿಮ್ಮ ಚಪ್ಪಾಳೆಯೇ ಪ್ರೋತ್ಸಾಹ, ನಿಮ್ಮ ಚಪ್ಪಾಳೆಯೇ ಪ್ರೀತಿ. ಮುಂದಿನ ಕೆಟಗರಿ ಟೂ ಸ್ಟ್ರೋಕ್ ಕೆಟಗರಿಯಲ್ಲಿ ತೃತೀಯ ಬಹುಮಾನ ಬರ್ಮಾಡ್ಕೊಳ್ಳೋಣ. ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಆದಿಲ್ ಅವ್ರಿಗೆ ಟೂ ಸ್ಟ್ರೋಕ್ ಕೆಟಗರಿಯಲ್ಲಿ ತೃತೀಯ ಬಹುಮಾನ. ಅದೇ ದ್ವಿತೀಯ ಬಹುಮಾನ ಶಾರುಖ್ ಖಾನ್. ದ್ವಿತೀಯ ಬಹುಮಾನ ಶಾರುಖ್ ಖಾನ್. ಹಾಗೆ ಮೊದಲನೇ ಬಹುಮಾನ ಮೊಹಮ್ಮದ್ ಕೈಫ್. ಅದ್ಭುತ. ಹಾಗೆ ಎಕ್ಸೆಲ್ ಸೂಪರ್ ಧನ್ಯವಾದಗಳು ಹಾಗೆ ಅಭಿನಂದನೆಗಳು ಕೂಡ. ಸ್ಕೂಟರ್ ಕ್ಲಾಸ್ ಮುಂದಿನ ಕೆಟಗರಿ ಸ್ಕೂಟರ್ ಕ್ಲಾಸ್. ಸ್ಕೂಟರ್ ಕ್ಲಾಸ್ ಮುಂದಿನ ಕೆಟಗರಿ ಸ್ಕೂಟರ್ ಕ್ಲಾಸ್ ಅಲ್ಲಿ ಒಂದೇ ಬಹುಮಾನ ಇರೋದು ಜಮ್ಮು ಅವ್ರಿಗೆ. ಸ್ಕೂಟರ್ ಕ್ಲಾಸ್ ಅವಿರೋಧ ಆಯ್ಕೆ ಇರುವಂತಹ ಜೋರಾದ ಚಪ್ಪಾಳೆ ಬರಬೇಕು. ದ್ವಿತೀಯ ಬಹುಮಾನ ಕಲೀಂ ಅವ್ರಿಗೆ ಅಭಿನಂದನೆಗಳು. ಜೋರಾದ ಚಪ್ಪಾಳೆ. ಹಾಗೆ ಮೊದಲನೇ ಬಹುಮಾನ ಮುಬಾರಕ್. ಯಾರ್ಯಾರು ಭಾಗವಹಿಸಿದ್ದೀರಿ ಅಂತ ಗೊತ್ತಾಗುತ್ತೆ. ದಯಮಾಡಿ ಸ್ಟೇಜ್ ಹತ್ರ ಬರಬೇಕು.
ಇಂಟರ್ಮೀಡಿಯೇಟ್ ಕ್ಲಾಸ್ ಮುಂದಿನ category ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ತೃತೀಯ ಬಹುಮಾನ ಮೋಯಿನ್. ತೃತೀಯ ಬಹುಮಾನ ಮೋಯಿನ್. ತೃತೀಯ ಬಹುಮಾನ ಮೋಯಿನ್ ಅವರಿಗೆ. ಗ್ರಾಮರ್ ಮಿಸ್ಟೇಕ್ ಹಾಗೆ ದ್ವಿತೀಯ ಬಹುಮಾನ ಆಫ್ಘಾನ್ ಶರೀಫ್. ಆಫ್ಘಾನ್ ಶರೀಫ್. ದ್ವಿತೀಯ ಬಹುಮಾನ ಆಫ್ಘಾನ್ ಶರೀಫ್ ಅವರಿಗೆ. ಗ್ರಾಮರ್ ಮಿಸ್ಟೇಕ್ ಆಯ್ತು. ತಮ್ಮ ಪ್ರೀತಿಯ ಸಹಾಯಕ್ಕೆ ಎಲ್ಲ ವಿಜೇತರಿಗೆ ಅಭಿನಂದನೆಯನ್ನು ತೋರಬೇಕು. ಎಲ್ಲ ವಿಜೇತರಿಗೆ ಪ್ರೋತ್ಸಾಹಿಸಬೇಕು. ಹಾಗೆ ಇಂಟರ್ಮೀಡಿಯೇಟ್ ಕ್ಲಾಸ್ನಲ್ಲಿ ಮೊದಲನೆಯ ಬಹುಮಾನ ಸೈಯದ್ ಸಮೀರ್. ಬರಬೇಕು. ಹಾಗೆ ತೃತೀಯ ಬಹುಮಾನ ಇಂಡಿಯನ್ ಹೋಟೆಲ್ನಲ್ಲಿ ಸೈಯದ್ ಸಮೀರ್. ಬಂದ್ಬಿಡಿ ಎಲ್ಲ ನಿಮಗೆ ಬರುತ್ತೆ. ಸೈಯದ್ ಸಮೀರ್ ಅವರಿಗೆ. ನಿಸಾರ್ ಖಾನ್. ತೃತೀಯ ಬಹುಮಾನ ಮತ್ತೊಮ್ಮೆ ನಿಸಾರ್ ಖಾನ್ ಅವರಿಗೆ. ತೃತೀಯ ಬಹುಮಾನ ಬಗ್ಗಿರ ಆಗಲ್ಲ. शाहरुख खान. ಶಾರುಖ್ ಖಾನ್ ಗಿರೀಶ್ ಅವ್ರಿಗೆ ದ್ವಿತೀಯ ಬಹುಮಾನ. ನಿಮ್ಮ ಕಡೆ ಅಲ್ಲ. ಹಾಗೆ ದ್ವಿತೀಯ ಬಹುಮಾನ ಗಿರೀಶ್ ಅವ್ರಿಗೆ. ಹಾಗೆ ಮೊದಲನೆಯ ಬಹುಮಾನ ನಿಸಾರ್ ಖಾನ್. ಗ್ರಾಮ ಪಂಚಾಯತಿ ವೇದಿಕೆಗೆ ಬರಬೇಕು. ಹಾಗೆ ಎಕ್ಸ್ಪರ್ಟ್ ಕ್ಲಾಸ್ ಕ್ಯಾಟಗರಿಯಲ್ಲಿ ತೃತೀಯ ಬಹುಮಾನ ಜಮ್ಮು. ದ್ವಿತೀಯ ಬಹುಮಾನ ಸಚಿನ್ ಪೂಜಾರಿ. ಸಚಿನ್ ಪೂಜಾರಿ ಅವರಿಗೆ ದ್ವಿತೀಯ ಬಹುಮಾನ. ಹಾಗೆ ಪ್ರಥಮ ಬಹುಮಾನ ಎಕ್ಸ್ಪರ್ಟ್ ಕ್ಲಾಸ್ ಕ್ಯಾಟಗರಿಯ ಪ್ರಥಮ ಬಹುಮಾನ ಸೈಫ್ ಖಾನ್. ಹಾಗೆ next category club open. ತೃತೀಯ ಬಹುಮಾನ ಜಮ್ಮು. ಅಲ್ಲ ಆ ದೊಡ್ಡ ಕಪ್ ಯಾರಿಗೆ? ದ್ವಿತೀಯ ಬಹುಮಾನ ಸೈಫ್ ಖಾನ್. ದ್ವಿತೀಯ ಬಹುಮಾನ ಸೈಫ್ ಖಾನ್ ಅವರಿಗೆ. ಹಾಗೆ ಮೊದಲನೆಯ
ಮೊದಲನೇ ಬಹುಮಾನ ಕಲಿಯೋರಿಗೆ ಪ್ರೀತಿ ಕೊಡ್ಬೇಕಾದ ಎಲ್ಲರಿಗೂ ಪ್ರೋತ್ಸಾಹಿಸಬೇಕು, ಎಲ್ಲ ಮುಸ್ಲಿಮರಿಗೆ ಪ್ರೋತ್ಸಾಹಿಸಬೇಕು. ಹಾಗೆ ಬಿಗಿನರ್ ಟೂ ಕ್ಯಾಟಗರಿಯಲ್ಲಿ ತೃತೀಯ ಬಹುಮಾನ ದರ್ಪಣ್, ತೃತೀಯ ಬಹುಮಾನ ದರ್ಪಣ್ ಅವರಿಗೆ. ಬ್ರದರ್ ಹಿಂಗ್ ಬನ್ನಿ. ಕೋಚ್ ಮಹೇಶ್ ಲಾಸ್ಟ್ ತೃತೀಯ ಬಹುಮಾನ ನಿಸಾರ್ ಖಾನ್. ಹಾಗೆ ಮೊದಲನೇ ಬಹುಮಾನ ಶಾರುಖ್ ಖಾನ್. ಚಲೋ ಆತ್ ಕಡೆ ಹಾಗೆ category class 2. Congratulations to Prakash, Lokesh and Azmi. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ನಾವು. ದ್ವಿತೀಯ ಬಹುಮಾನ ಲೋಕೇಶ್ ಜೈನ್. ಕೆಳಗಡೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ರಿಗೂ ಶುಭ ಕೋರಬೇಕು. ಎಲ್ಲರೂ ನುಡಿಗೇರಿ ಅವರು ಏನು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕರೆಕ್ಟ್ ಎಷ್ಟು ಅಣ್ಣ ಅದು? ಅಲ್ಲ ಲೈಟ್ ಅವ್ನು ಬರ್ತೀಯಾನೆ ಬೇಡ ಕರೆಕ್ಟ್ ಹಿಂದಕ್ಕೆ ಸೈಡ್ ಬಿಡ್ಸಿ. ಓಕೆ ಹಿಂದೆ ಬಂದರೆ ಸರಿ ಆಗುತ್ತೆ. ಸ್ವಲ್ಪ ಸೈಡ್ ಬನ್ನಿ ಅಣ್ಣ. ಧನ್ಯವಾದಗಳು. ಮುಂದಿನ ಕೆಳಗಡೆ ಕ್ಲಾಸ್ 2 ಅಪ್ ಟು 1100 cc. ಕ್ಲಾಸ್ 2 ಅಪ್ ಟು 1100 cc ಯಲ್ಲಿ ಬೇಡ. ಮುಂದಿನ ಕೆಟಗರಿ ಕ್ಲಾಸ್ 2 ಅಪ್ ಟು 1100 cc ಅದರಲ್ಲಿ ಹೋಗ್ತಾ ಇದೆ. ತೃತೀಯ ಬಹುಮಾನ ದ್ವಿತೀಯ ಬಹುಮಾನ ಶಾರುಖ್ ಅವ್ರಿಗೆ ಹೋಗ್ತಾ ಇದೆ. ಒಂದು ಕೆಟಗರಿ ಕ್ಲಾಸ್ 4 ಅಪ್ ಟು ಯೂಸ್ ಆಗಬೇಕು. ಜೋರಾದ ಚಪ್ಪಾಳೆ ಬರಬೇಕು ಅವರಿಗೆ. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಬರಲಿ ಜೋರಾದ ಚಪ್ಪಾಳೆ. ಸ್ವಲ್ಪ ಹಿಂದಕ್ಕೆ ಬನ್ನಿ ಬ್ರದರ್. ಮುಂದಿನ ಕೆಟಗರಿ ಮತ್ತಷ್ಟು ಮೊದಲಷ್ಟು ಪ್ರಶಸ್ತಿಗಳಿಗೆ ತಾವು ಜಾತಕರಾಗಿ ಅಂತ ನಾವು ಕೂಡ ಕೋರ್ಕೊಳ್ತೀವಿ. ಹಾಗೆ ಮುಂದಿನ ಕೆಟಗರಿ ಕ್ಲಾಸ್ 3 ಅಪ್ ಟು 1400 cc ಅದರಲ್ಲಿ ತೃತೀಯ ಬಹುಮಾನ ಅರ್ಬಾಜ್ ಖಾನ್. ತೃತೀಯ ಬಹುಮಾನ ಅರ್ಬಾಜ್ ಖಾನ್. ಹಾಗಿದ್ರೆ ನುಡಿಗರಿಂದ ಸಾಕಷ್ಟು ಪ್ರತಿಭೆಗಳು ಧಾರಣೆ ಹೌದಲ್ಲ, ಪ್ರಶಸ್ತಿಯನ್ನು ಬಾಚಿಕೊಂಡು ಹೋಗ್ತಾ ಇದ್ದೀರ. ಹಾಗೆ ಪ್ರಶಸ್ತಿ ಧನುಷ್ ಸಿಪಿ ಅವ್ರಿಗೆ ಹೋಗ್ತಾ ಇದೆ. ಆಯ್ತು. ಪ್ರಶಸ್ತಿ ಜಾಸ್ತಿ ಆಯ್ತು ಅಂತ ಅವ್ರು ಕಡಿಮೆ ಬರ್ತಾ ಇಲ್ಲ. ಓಕೆ ಅಭಿನಂದನೆಗಳು ಶಾರುಖ್ ಅವ್ರಿಗೆ. ಹಾಗೆ ಕ್ಲಾಸ್ 4 ಅಪ್ ಟು 1050 cc ಮೊದಲನೇ ಬಹುಮಾನ ಗೌತಮ್ ಸಿಪಿ. ಗೌತಮ್ ಸಿಪಿ ಅವ್ರಿಗೆ ಹೋಗ್ತಾ ಇದೆ ಮೊದಲನೇ ಬಹುಮಾನ. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಅಭಿನಂದನೆಗಳು ಗೌತಮ್ ಸಿಪಿ ಅವ್ರಿಗೆ. ಫ್ರಮ್ ದ ಕ್ಯಾಟಗರಿ ಕ್ಲಾಸ್ 2 ಅಪ್ ಟು 1050 cc ಮೊದಲನೆಯ ಬಹುಮಾನ ಗೌತಮ್ ಸಿಪಿ. ಹಾಗೆ ಕ್ಲಾಸ್ 5 ಅಪ್ ಟು 2000 cc ತೃತೀಯ ಬಹುಮಾನ ಮುಖ್ಯ ಧನುಷ್ ಸಿಪಿ.
ಆಗಿ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ರಾಷ್ಟ್ರೀಯ ಮಟ್ಟಕ್ಕೆ ತಲುಪಲಿ ಈ ಒಂದು ಆಯೋಜನೆ ಅದ್ಭುತವಾಗಿ ಯಶಸ್ವಿಗೊಳಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವುದು ನಮಗೂ ಕೂಡ ತುಂಬಾ ಸಂತಸದ ಸ್ಥಿತಿ. ಹಾಗೆ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಭಾಗವಹಿಸಿದ್ದಾರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸರ್, ಕಾರ್ಯಕ್ರಮವನ್ನು ಕುರಿತು ಈ ಒಂದು ರೇಸ್ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಅವ್ರು ಮಾತಾಡಲ್ಲ. ಹಾಗೆ ಒಮ್ಮೆ ಎಲ್ಲರೂ ನಾವು ಜೈ ಕರ್ನಾಟಕ ಮಾತನ್ನ ಹೇಳೋಣ, ಆಯ್ತಾ? ಎಲ್ಲರೂ ಹೇಳ್ತೀರಲ್ಲ? ಎಸ್. 3, 2, 1 ಎಸ್ ಗೋ! ಎನರ್ಜಿ ಇರಲಿ, ಎನರ್ಜಿ. 3, 2, 1 ಓಕೆ, ಲವ್ಲಿ ಲವ್ಲಿ. ಹಾಗೆ ದ್ವಿತೀಯ ಬಹುಮಾನ from the category classes open main pasha ಬರಲಿ ಜೋರಾದ ಚಪ್ಪಾಳೆ ಮೇನ್ ಪಾಷಾ ಅವರಿಗೆ ಮತ್ತೊಮ್ಮೆ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಹೇಳಿದರೆ ಕ್ಲಾಸ್ 6 ಪೋಲೋ ಓಪನ್. ಹಾಗೆ ಕ್ಲಾಸ್ 6 ಪೋಲೋ ಓಪನ್ ಮೊದಲನೆಯ ಬಹುಮಾನ ನಿಖಿಲ್ ಮುದ್ದಪ್ಪ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಕುರಿತು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಓಕೆ, ಸೊ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಕುಮಾರ್ ಅವರು ನಮ್ಮೊಂದಿಗೆ ಇವತ್ತು ಈ ಒಂದು ರೇಸ್ ಇವೆಂಟ್ ಅಲ್ಲಿ ಭಾಗಿಯಾಗಿದ್ದಾರೆ. ತಮ್ಮಿಬ್ಬರಿಗೂ ಪ್ರೀತಿಯ ಸ್ವಾಗತ. ಸರ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದಾರೆ. ಎಷ್ಟು ಅದ್ಭುತವಾಗಿದ್ದ ರೇಸ್ ಅನ್ನ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮಗೆ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಹಾಗೂ ಈ ದಿವಸ ಕಾರ್ ರೇಸ್ ಮತ್ತು ಬೈಕ್ ರೇಸ್ ಆಯೋಜನೆ ಮಾಡಿರುವಂತಹ ಈ ತಂಡಕ್ಕೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ನಾಡಿನ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾಡಿನ ಹಬ್ಬವನ್ನು ಇವರು ಇಷ್ಟು ವಿಜೃಂಭಣೆಯಿಂದ ಮೊಟ್ಟ ಮೊದಲ ಬಾರಿಗೆ ಕಾರು ಮತ್ತು ಬೈಕ್ ರೇಸ್ ರ್ಯಾಲಿಯನ್ನ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮವಾಗಿ ಆಯೋಜನೆ ಮಾಡಿ ಕನ್ನಡಿಗರಿಗೋಸ್ಕರ ಇವತ್ತು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಇಡೀ ಕರ್ನಾಟಕ ನಾಡಿನ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇವರು ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ, ಇವರ ತಂಡಕ್ಕೆ ಯಶಸ್ಸು ಸಿಗ್ಲಿ. ಇಲ್ಲಿ ನಮ್ಮೂರಿನಲ್ಲಿ ಮಾತ್ರ ಅಲ್ಲ, ಇಡೀ ನಾಡಿನಾದ್ಯಂತ ಇವರು ರ್ಯಾಲಿಗಳನ್ನ ಮಾಡುವಂತ ಅವಕಾಶಗಳು ದೊರಕಲಿ ಅಂತ ಹೇಳ್ತಾ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಕೂಡ ಇದೇ ರೀತಿ ಇವರ ಬೆಳವಣಿಗೆಗೆ ಕೈ ಜೋಡಿಸಿ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡಿ, ಹಾಗೂ ಎಲ್ಲರೂ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಇವರು ದಾರಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಈ ಮಾಡ್ತಾ ಇರುವಂತ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಟೈಮ್ ರೇಸ್ ಓಡಿಸ್ತಿರೋದು, ರೇಸಿಂಗ್ ಆಗಿದೆ. ಫಸ್ಟ್ 2 ಫಸ್ಟ್ ಆಗಿದೆ, 1 ಥರ್ಡ್ ಆಗಿದೆ. ಟೀಮ್ 76 ಮತ್ತೆ ಐಮಾನಣ್ಣ, ಶ್ರುತಿ ಆಟೋ ವರ್ಸು ಸಂತೋಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ. ಈ ಈವೆಂಟ್ ಹೋದ ಕಾರಣ ಅವರು ಒಂದು ಜೋರ ಚಪ್ಪಾಳೆ ಬರಲಿ. ಈ ರೇಸ್ ನ ಆಯೋಜಿಸಿದ್ದಾರೆ ನಮ್ಮ ಧನುಷ್ ಅವರು. ಅವ್ರಿಗೆ ಒಳ್ಳೆ ಜೋರಾದ ಚಪ್ಪಾಳೆ ಬರಲಿ. ಅದ್ಭುತ. ಸೊ ಈ ಒಂದು ಆಯೋಜನೆ ಆಗಿರ್ಬೋದು, ರೇಸ್ ಆಗಿರ್ಬೋದು, ಎಷ್ಟು ಖುಷಿ ಕೊಡ್ತು ಅಂಡ್ ಹೇಗಾಯ್ತು ಅಂತ ಹೇಗೆ ಹಂಚ್ಕೊಳ್ಳಿ. ಎಲ್ಲ ಆಡಿಯನ್ಸ್ ಕಾಯ್ತಾ ಇದ್ದಾರೆ. ಈ ದಿವಸ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ತಪ್ಪಾಗ್ಲಿಕ್ಕಿಲ್ಲ. ಏಕೆಂದ್ರೆ ಸರಿಸುಮಾರು 3 ರಿಂದ 4 ತಿಂಗಳ ಪ್ರಯತ್ನದಿಂದ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ದೇನೆ. ಧನುಷ್ ಅವರಿಗೆ ಇಡೀ ಚಿಕ್ಕಮಗಳೂರು ಜನತೆಯಿಂದ ಒಂದು ಅಭಿನಂದನೆಗಳು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ, ಇಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾವು ಇವತ್ತು ರ್ಯಾಲಿ ನಡೆಸ್ತಾ ಇದೀವಿ ಅಂದ್ರೆ ಕಾರಣ ಕೇಂದ್ರ ಬಿಂದು ಆಗಿರುವಂತ ಇವರ ತಂಡ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಎಲ್ಲ ಹೇಳಿದ್ರಿ, ಎಲ್ಲರಿಗೂ ನಮಸ್ತೆ. ಇದರಲ್ಲಿ ನನ್ನ ಪಾತ್ರ ಅನ್ನೋದು ತುಂಬಾ ಸಣ್ಣದು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಪಾತ್ರ ಎಲ್ಲಾರ್ದು ಶ್ರಮ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಬಂದು ನಿಂತು ಮಾಡಿ ಇದರಲ್ಲಿ ನನ್ನ ಏನೋ ಒಂದು ಸಣ್ಣ ಪಾರ್ಟ್ ಇರ್ಬೋದು, ಬಟ್ ಎಲ್ಲಾದ್ರು ನೀವು ನೋಡ್ದಂಗೆ ಎಲ್ಲ ನಮ್ಮ ತಂಡದ ಎಲ್ಲರಿಗೂ ಅಭಿನಂದನೆಗಳು ನನ್ನ ಕಡೆಯಿಂದ.
ಯಾವಾಗ ನಮ್ಮ ಪೂರ್ಣಚಂದ್ರ ಆಗಿರ್ಬೋದು, ಬಾಬು ಅವರಾಗಿರ್ಬೋದು, ಅವರ ನೇತೃತ್ವದಲ್ಲಿ ಇದು ನಡೆದಿರೋದು. ನಾನು ಏನೋ ಒಂದು ಈಗ ನನ್ನ ಹತ್ರ ಒಂದು ಕಾಂಟ್ಯಾಕ್ಟ್ ಇದೆ ಅನ್ನೋದಕ್ಕೋಸ್ಕರ ಇವನ್ನೆಲ್ಲ ಕನೆಕ್ಟ್ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಬಟ್ ಪ್ರತಿ ಒಂದು ಶ್ರಮ ಎಲ್ಲ ಹಾಕಿರೋದು ಪೂರ್ಣಚಂದ್ರ ಮತ್ತು ಬಾಬು ಅವ್ರನ್ನ ಕರೆದು ಇದು ಮಾಡಿ, ನನ್ನನ್ನು ಮಾಡೋ ಬದಲು ಅವ್ರನ್ನ ಇದು ಮಾಡಿ. ಇಡೀ ತಂಡ ಬರಬೇಕು. ಪ್ಲೀಸ್ ಬನ್ನಿ ಬನ್ನಿ. ಓಕೆ, ಅವರೆಲ್ಲರಿಗೂ ಜೋರಾದ ಚಪ್ಪಾಳೆ ಬರಬೇಕು. ಒಂದು ಜವಾಬ್ದಾರಿ ಅಂದ್ರೆ ಈ ರೇಸ್ನಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಸಾಕಷ್ಟು ಪ್ರಯತ್ನಗಳು ಆ ಕಡೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಕೆಲಸಗಳನ್ನ ನಿರ್ವಹಿಸಿದ್ರೆ ಮಾತ್ರ ಇಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕಾರ್ಯಕ್ರಮ ಮೂಡಿ ಬರ್ಲಿಕ್ಕೆ ಕಾರಣ. ಸೊ ಆ ಕಾರಣಕರ್ತರು ಎಲ್ಲಾಗಿದ್ದಾರೆ ಎಂದು ಎಲ್ಲರೂ ಒಳ್ಳೆ ಜೋರಾದ ಚಪ್ಪಾಳೆಯೊಂದಿಗೆ ಅವರೆಲ್ಲರನ್ನು ಧನ್ಯವಾದಗಳನ್ನ ಅರ್ಪಿಸೋಣ ಅವ್ರಿಗೆ. ಸೊ ಇವರು ಮಾತಾಡ್ತೀರಾ ಯಾರಾದ್ರು? ಪರವಾಗಿಲ್ಲ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಈವೆಂಟ್ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರೋದು ತುಂಬಾ ಚೆನ್ನಾಗಿ ಆಗಿದೆ ಅನ್ಕೊಂತೀನಿ. ಹಾಗೂ ನಮ್ಮ ಕಡೆಯಿಂದ ಏನಾದ್ರು ತೊಂದರೆಗಳಾಗಿರ್ಬೋದು, ಏನಾದ್ರು ತಪ್ಪಾಗಿರ್ಬೋದು ಎಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ. ನೆಕ್ಸ್ಟ್ ಕೂಡ ಇದೇ ತರ ಈವೆಂಟ್ ಆರ್ಗನೈಸ್ ಮಾಡಿದಾಗ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ಇದೇ ಇನ್ನೂ ಜಾಸ್ತಿ ಮಾಡಬೇಕು, ಕಾಂಪಿಟೇಟರ್ಸ್ ಬಂದು ಓಡಿಸೋದನ್ನ ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯಿಂದ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ತುಂಬಾ ಅಚ್ಚುಕಟ್ಟಾಗಿ ಮೂರು ಬಂದದೆ ರೇಸ್. ಬರ್ಲಿ, ಪರವಾಗಿಲ್ಲ ಮಾತಾಡಿ. ಹಾಗೆ ಹೊಟ್ಟೆ ಹಾಕೊಳ್ಳಿ ಅಂತ ಇವರೆಲ್ಲ ಹೇಳಿ ಹೇಳಿ ನಮ್ ಗಂಡ್ಮಕ್ಳಿಗೆ ಹೊಟ್ಟೆ ದಪ್ಪ ಆಗ್ತಾ ಇದೆ. ಏನ್ ಹೇಳ್ಬೇಕಂದ್ರೆ ಈ ಕಿವಿಯಿಂದ ಹೇಳಿ ಈ ಕಿವಿಯಿಂದ ಬಿಟ್ಬಿಡಿ ಅಂತ ಹೇಳ್ಬಿಡಿ ನೆಕ್ಸ್ಟ್ ಇಂದ, ಆಯ್ತಾ? ಓಕೆ ಸರ್, ಮಾತಾಡ್ಬೇಕು ಅಂದ್ರೆ ಮಾತು ಹೌದಾ ನೀವು? ಓಕೆ ಓಕೆ. ಹಾಗೆ ಹಾರ್ಡ್ ಆಫ್ ದ ಶೋ ಅಂತ ಅಂದ್ರೆ ಪ್ರಶಸ್ತಿ ಪ್ರದಾನ. ಸೊ ನೋಡೋಣ. ಹಾಗೆ ಕ್ಲಾಸ್ ಬೈ ಅಪ್ ಟು 2020 ದ್ವಿತೀಯ ಬಹುಮಾನ ನಿಖಿಲ್ ಮುತ್ತಪ್ಪ ಅವರಿಗೆ ದ್ವಿತೀಯ ಬಹುಮಾನ ಆಗ್ತಾ ಇದೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ನಿಖಿಲ್ ಮುತ್ತಪ್ಪ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ದ್ವಿತೀಯ ಬಹುಮಾನ ಕ್ಲಾಸ್ ಬೈ ಅಪ್ ಟು 2020. ಆಯ್ತು. ಹಾಗೆ ಮೊದಲನೇ ಬಹುಮಾನ from the category class by up to 2000 cc ಮೊದಲನೆಯ ಬಹುಮಾನ ಮೋಯಿನ್ ಪಾಷಾ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಮೊದಲನೆಯ ಬಹುಮಾನವನ್ನು ಮುರಿಗೇರಿಸ್ಕೊಳ್ತಾ ಇದ್ದಾರೆ ಕ್ಲಾಸ್ ಬೈ ಅಪ್ ಟು 2000 cc ಕ್ಯಾಟಗರಿಯಲ್ಲಿ. ಹಾಗೆ ನೆಕ್ಸ್ಟ್ ಕ್ಯಾಟಗರಿ ಕ್ಲಾಸ್ 6 ಪೋಲೋ ಓಪನ್. ಇನ್ನು ತುಂಬಾ ಇದೆ. But that's okay, yeah. It's okay to be flawless, and it's good to be flawless to shine in the floor and in the spark. So yes, how you feeling this day? So have you felt in Sigmaringu? How was the race and everything? The race was good, just a bad experience. I had fun. That's okay, except it's an exceptional case. Apart from that, racing in Sigmaringu, how it felt? It felt really good. I like the crowd. Okay, crazy, lovely. ಓಕೆ. ಸೊ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ. ಎಷ್ಟು ಬರುತ್ತೆ? ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಓಕೆ, ಇವತ್ತು ನಾವು ಏನಕ್ಕೆ ಕಾರ್ಯಕ್ರಮ ಮಾಡಿದ್ವಿ, ರೇಸ್ ಮಾಡಿದಂದ್ರೆ ಅದಕ್ಕೆ ಏನಕ್ಕೆ ರೇಸ್ ಮಾಡಿದಂತಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೇವೆ. ತಿಂಗಳೆಲ್ಲ ನಾವು ಹಬ್ಬಕ್ಕನ್ನೇ ಆಚರಿಸ್ತೀವಿ. ತಿಂಗಳು ಮಾತ್ರ ಸೀಮಿತವಾಗಿರಲ್ಲ, ವರ್ಷವಿಡೀನು ಕನ್ನಡಿಗರ ಹೃದಯದಲ್ಲಿ ಕನ್ನಡ ಯಾವಾಗ್ಲೂ ಇರುತ್ತೆ. ಸೊ ಹಾಗಾಗಿ ತಾವು ಎಷ್ಟು ವರ್ಷದಿಂದ ಇದ್ದೀರಿ ಬೆಂಗಳೂರಲ್ಲಿ? ಓಕೆ, ಓಕೆ ಓಕೆ ಫೈನ್. ಓಕೆ, ಜೈ ಕರ್ನಾಟಕ ಅಂತ ಹೇಳ್ತಾರೆ. ಜೈ ಕರ್ನಾಟಕ. ಈ ರೇಸ್ಗೆ ಬಂದು ಈ ರೇಸಿಗೆ ಬಂದು ಈ ರೇಸಿಗೆ ಬಂತು ನನಗೆ ತುಂಬಾ ಖುಷಿ ಆಗಿದೆ. ತಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಾವು ಯಾವತ್ತೂ ಕನ್ನಡ ಬೆಳೆಸಿ ಅನ್ನೋ ಪದಗಳನ್ನ ಹೇಳಲ್ಲ, ಕನ್ನಡ ಬೆಳೆಸಿ. ಕನ್ನಡ ಬೆಳೆಸಿದ್ರೆ ಅದಾಗದೆ ಕನ್ನಡ ಬೆಳೆಯುತ್ತೆ. ಓಕೆ, ಹೇಗನ್ಸ್ತು, ಹೇಗಿದೆ ಸಿಗ್ನಲ್ನಲ್ಲಿ ರೇಸ್ ಮಾಡ್ತಾರೆ, ಅದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಿಗರಾಗಿ. ಸೊ ಹೇಗನ್ಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೆ
ಎಲ್ಲ ನನಗೆ ತುಂಬಾ ಸಹಕರಿಸಿದ್ದಾರೆ. ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಓಕೆ, ಸೊ ಮತ್ತೆ ಸ್ವಾಗತ ಹಾಡಾಗಿದೆ. ಓಕೆ, ಸೊ ಹೇಗನ್ಸ್ತು ಚಿಕ್ಕಮಗಳೂರಲ್ಲಿ ರೇಸ್? ಹೇಗನ್ಸ್ತು? ಮೈಸೂರಿನಿಂದ ಚಿಕ್ಕಮಗಳೂರಿಗೆ ಬಂದಿದ್ದೀರಾ ಅಥವಾ ಚಿಕ್ಕಮಗಳೂರಿನವರೇನಾ? ಬೇಸಿಕಲಿ ಫ್ರಮ್ ಕೊಡಗಿಂದ ನಾನು ಆಲ್ಮೋಸ್ಟ್ ಚಿಕ್ಕಮಗಳೂರಲ್ಲಿ ಎಲ್ಲ ಇವೆಂಟ್ ಓಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ AMSC ಅವ್ರದ್ದು ಆಲ್ಮೋಸ್ಟ್ ಫ್ರಮ್ 11 years ನಾನು ಅವ್ರದ್ದು ಇವೆಂಟ್ ಓಡಿಸ್ತಾ ಇದ್ದೀನಿ. ಎಲ್ಲ ಸಪೋರ್ಟರ್ಸ್ಗೆ ಥ್ಯಾಂಕ್ಸ್ ಆಲ್ ಲಾಟ್. ಎಲ್ಲ ರ್ಯಾಲಿ ಡ್ರೈವರ್ಸ್ಗೆ ಫಾರ್ ದ ಫ್ಯೂಚರ್ ಆಲ್ ದಿ ಬೆಸ್ಟ್. ಎಲ್ರಿಗೂ ನ್ಯೂ ಟೀಮ್ BK ವೆರಿ ಗುಡ್. ನಿಜವಾಗ್ಲೂ ನಂಗೆ ಒಳ್ಳೆ ಕಾಂಪಿಟೇಷನ್, ನಿಜವಾಗ್ಲೂ ಒಳ್ಳೆ ಕಾಂಪಿಟೇಷನ್. ನಾನು ಅದನ್ನೇ ಹೇಳ್ತಿದ್ದೆ ಹ್ಯಾಮಿ ಅವ್ರಿಗೆ ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನಾನು ಬೈಕೋತಾ ಇದ್ದೆ ನಾನು. ನೋ, ಇಟ್ಸ್ ಅ ವೆರಿ ಗುಡ್. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ ಎಲ್ಲರಿಗೂ. ಮೊದಲನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಚಿಕ್ಕಮಗಳೂರಿನಲ್ಲಿ ಯುವಕರ ತಂಡ ಕನ್ನಡ ರಾಜ್ಯೋತ್ಸವನ ಈ ರೀತಿಯಾಗಲೂ ಕೂಡ ಮಾಡ್ಬೋದಾ ಅಂತ ಒಂದು ಪ್ರತಿಮೆ ಹೊರತರಲಿಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾರು ಮತ್ತು ಬೈಕ್ ರ್ಯಾಲಿಯನ್ನ ಚಿಕ್ಕಮಗಳೂರು ನಗರದಲ್ಲಿ ಏರ್ಪಾಡು ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಸ್ಪರ್ಧಾರ್ಥಿಗಳು ಯುವಕರು ಉತ್ಸಾಹದಿಂದ ಭಾಗವಹಿಸಿ ಬೆಂಕಿನ ವೇಗದಲ್ಲಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ತುಂಬ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ವಿಜೇತರಾಗಿದ್ದಾರೆ. ಆ ವಿಜೇತರಿಗೆಲ್ಲರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಇವತ್ತು ಏನು ಸ್ಪರ್ಧಾರ್ಥಿಗಳು ಆ ಸ್ಪರ್ಧಾರ್ಥಿಗಳು ಇನ್ನೂ ಕೂಡ ಬೇರೆ ಬೇರೆ ನಮ್ಮ ರಾಜ್ಯ ಅಥವಾ ರಾಷ್ಟ್ರ ಮಟ್ಟಕ್ಕೆ ಹೋಗ್ಲಿ, ಅವ್ರು ಇನ್ನೂ ಕೂಡ ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ಅವರು ಪ್ರತಿಭೆಯನ್ನ ಅನಾವರಣಗೊಳಿಸ್ಲಿ ಅಂತ ಹೇಳ್ತಾ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತೆ. ನಿರೂಪಕಿ ಚಾಂದಿನಿ ಇಂದಿನ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಬಹಳ ಅದ್ಭುತವಾಗಿ ಚಿಕ್ಕಮಗಳೂರಿನ ಪ್ರತಿಭೆಗಳು ಆಯೋಜಿಸಿದ್ದ ಬೈಕ್ ಹಾಗೂ ಕಾರ್ ರೇಸ್ ಯಶಸ್ವಿಯಾಗಿ ಇವತ್ತು ಮೂಡಿ ಬಂದಿದೆ. ಹಾಗೆ ತುಂಬಾ ಪ್ರತಿಭೆಗಳು ಚಿಕ್ಕಮಗಳೂರಲ್ಲಿ ಇದ್ದಾರೆ. ಇಷ್ಟೆಲ್ಲ ಪ್ರತಿಭೆಗಳು ಇದ್ದಾರೆ ಅಂತ ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ. ಅದ್ಭುತವಾಗಿ ಮೂಡಿ ಬಂತು. 2 ದಿನವೂ ರೇಸ್ ಯಶಸ್ವಿಯಾಗಿರೋದು ತುಂಬಾ ಖುಷಿಯ ವಿಚಾರ. ಅದಲ್ಲದೆ ಕನ್ನಡಿಗರು ಬಹಳಷ್ಟು ಚಿಕ್ಕಮಗಳೂರಲ್ಲಿ ಇದ್ದಾರೆ ಅಂತ ಕೇಳೋಕೆನೆ ಭಾರಿ ಖುಷಿ ಆಗುತ್ತೆ. ನಾನು ಬೆಂಗಳೂರಿನಿಂದ ನಿರೂಪಕಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರೇಸ್ಗೆ ಬಂದಿದ್ದೆ. ಅದ್ಭುತ, ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಕೂಡ. ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಚಾನೆಲ್ ಪಾರ್ಟ್ನರ್ಸ್ ಭೂಮಿಕಾ TV ಮತ್ತೆ ಮಲ್ನಾಡ್ 18 ಬಹಳ ಒಂದು ಪ್ರೋತ್ಸಾಹವನ್ನು ನೀಡಿತು. ಅದಕ್ಕೂ ಕೂಡ ಹೃದಯಪೂರ್ವಕವಾದ ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಯಾವಾಗಲೂ ಹೇಳ್ತೀನಿ, ನಾವು ನವೆಂಬರ್ 1 ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು. ಕಲಿಯೋಕೆ ಕೋಟಿ ಭಾಷೆ. ನಾವು ಕೂಡ ಇಂಗ್ಲಿಷ್ ಭಾಷೆಯನ್ನ, ಆಂಗ್ಲ ಭಾಷೆಯನ್ನ ಮಾತಾಡ್ತೀವಿ. ಹಾಗಾದ್ರೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರೋದು ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ ಕನ್ನಡ. ನಮಸ್ಕಾರ, ನನ್ನ ಹೆಸರು ದರ್ಪಣ್ ಅಂತ. ನಾನು ಶಿವಮೊಗ್ಗದಿಂದ ಬರ್ತಾ ಇರೋದು. ನಾನು ರ್ಯಾಲಿ INRC ಓಡಿಸ್ತೀನಿ, ಬೈಕ್ 165. ಆಟೋ ಕ್ರಾಸ್ ಕಂಪ್ಲೀಟ್ ಮಾಡಿರೋದು ನಾನು ಒಂದು 2 ಇವೆಂಟ್ ಅಷ್ಟೇ. ಇವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಈಗ 1ರಲ್ಲಿ ಫಸ್ಟು, 2nd, 2ರಲ್ಲಿ 3rd ಮಾಡಿದ್ದೀನಿ. ಚಿಕ್ಕಮಗಳೂರು ಅಂದರೆ ನನಗೆ ಒಂಥರ ಲಕ್ಕಿ ಪ್ಲೇಸ್. ನಮ್ಮ ಅಮ್ಮನೂರು. ಇಲ್ಲಿ ಬಂದಾಗ ಟ್ರೋಫಿ ಮಿಸ್ ಇರಲ್ಲ. ಥ್ಯಾಂಕ್ ಯು. ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನಾನು ಕೂಡ ಯಾವಾಗಲೂ ರ್ಯಾಲಿ ನೋಡಲಿಕ್ಕೆ ಕೂಡ ನಾನು ಯಾವತ್ತೂ ಬಂದಿಲ್ಲ. ರ್ಯಾಲಿ ನೋಡ್ಲಿಕ್ಕೆ ಬಂದಿದ್ದು ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಯಿತು. ಇದೇ ಥರ ಇನ್ನೂ ವರ್ಷನೂ ಕೂಡ ಇದೇ ಥರ ರ್ಯಾಲಿಗಳು ಆಗ್ತಾ ಇರಲಿ. ಎಲ್ಲ ಪ್ರತಿಭೆಗಳು ತುಂಬ ಜನ ಇದ್ದಾರೆ. ಸ್ವಲ್ಪ ಮುಂಚೆ ಮೊನ್ನೆ ಇರ್ತಿತ್ತು, ಈ ನೋಡಿದ್ರೆ ನಿನ್ನೆ ಕಾರ್ ರ್ಯಾಲಿ ಆಗಿದೆ, ಇವತ್ತು ಬೈಕ್ ರ್ಯಾಲಿ ಆಗಿದೆ. ತುಂಬ ಜನ ಇದ್ದಾರೆ ಎಲ್ಲರೂ. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿದೆ. ಕಿಡ್ಸ್ಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಆ ಮಕ್ಕಳು ಕೂಡ ಪ್ರತಿಭೆನ ಈಗಲೇ ತೋರಿಸ್ತಾ ಇದ್ದಾರೆ. ಅಂಥ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಇನ್ನೊಂದು ವಿಶೇಷವಾಗಿ ಚಿಕ್ಕಮಗಳೂರಲ್ಲಿ ಇವತ್ತು
ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಏನು ಕಾಣ್ತಲ್ಲ, ಹಿಂದಕ್ಕೆ ಬೈಕ್ ಮತ್ತು ಕಾರ್ ರ್ಯಾಲಿಯನ್ನು ಆಯೋಜನೆ ಇಲ್ಲಿಗೆ ಬಂದ್ಬಿಡಿ, ಅಶೋಕನ ಪಕ್ಕ. ಇದು ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯೋತ್ಸವ ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಒಂದಷ್ಟು ಹಾಡು ಹಾಡೋದ್ರ ಮುಖಾಂತರವೋ ಬೇರೆ ಇನ್ನೇನು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ರು. ಆದರೆ ವಿಶೇಷವಾಗಿ ಚಿಕ್ಕಮಗಳೂರಲ್ಲಿ, ಅದು ಚಿಕ್ಕಮಗಳೂರಿಗೆ ಹೆಸರಾದಂಥದ್ದು ರ್ಯಾಲಿ ಅಂತ ಹೇಳಿದ್ರೆ ಹಿಂದೆ ABCಯಲ್ಲಿ ನಾವು ನೋಡಿದ್ದೇವೆ, ಮತ್ತೆ ಚಿಕ್ಕಮಗಳೂರು ಕ್ಲಬ್ನಲ್ಲಿ ಆಯೋಜನೆ ಮಾಡ್ತಾ ಇದ್ರು. ಹಾಗೆ ಇವತ್ತಿನ ನಮ್ಮ ಸ್ನೇಹಿತರಾದಂಥ ಧನುಷ್ ಮತ್ತು ಅವರ ಗೌತಮ್ ಮತ್ತು ಅವರ ಟೀಮು ಭಾರಿ ಅಚ್ಚುಕಟ್ಟಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಖುಷಿಯಾಯಿತು. ಹೀಗೆ ಚಿಕ್ಕಮಗಳೂರಲ್ಲಿ ಅತ್ಯುತ್ತಮವಾದ ರ್ಯಾಲಿಗಳು ನಡೀಲಿ, ಅದಕ್ಕೆ ಎಲ್ಲ ಥರದ ಸಹಕಾರ ಕೂಡ ಕರ್ನಾಟಕ ಕೊಡ್ತದೆ. ಅದು ಕನ್ನಡದ ಹೆಸರಲ್ಲಿ ಮಾಡಿದಂಥ ರಾಜ್ಯೋತ್ಸವದ ಹೆಸರಲ್ಲಿ ಮಾಡಿದಂಥ ರ್ಯಾಲಿ ಭಾರಿ ಅದ್ಭುತವಾಗಿ ಮೂಡಿಬಂತು. ನಾವು ಕೂಡ ಮಧ್ಯಾಹ್ನದಿಂದ ವೀಕ್ಷಣೆ ಮಾಡಿದ್ವಿ. ಭಾರಿ ರೋಚಕವಾದ ಪಂದ್ಯಗಳನ್ನ ನೋಡಿದ್ವಿ. ವಿಶೇಷವಾಗಿ ಸ್ಪರ್ಧಾಳುಗಳು ಭಾರಿ ಅಚ್ಚುಕಟ್ಟಾಗಿ ಬೈಕನ್ನು ಓಡಿಸೋದಾಗಲಿ ನೋಡಿದ್ವಿ. ಭಾರಿ ಅದ್ಭುತವಾದ ಒಂದು ಬೈಕ್ ರ್ಯಾಲಿಯನ್ನು ಮತ್ತು ಕಾರ್ ರ್ಯಾಲಿಯನ್ನು ಆಯೋಜನೆ ಮಾಡಿದಂಥ ಎಲ್ಲ ಯುವ ತಂಡಕ್ಕೆ ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು. ಹಾಂ, ಒಂದು ನಿಮಿಷ. ಬನ್ನಿ ಸಚಿನ್. ಅವರ ಪಾಸಿಂಗ್ ನೋಡಿ 6 ವರ್ಷಕ್ಕೆ ಒಂದು ಹಿಟ್ ರೇಸ್ ಮಾಡೋದು, ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 6 ವರ್ಷದ ಪುಟ್ಟ ಬಾಲಕ ಇಂಥ ಒಂದು ಅದ್ಭುತವಾದ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಶ್ಲಾಘನೀಯ ವಿಚಾರ. ತಮ್ಮೆಲ್ಲರ ಪ್ರೀತಿಪೂರ್ವಕವಾದ ಚಪ್ಪಾಳೆಯೊಂದಿಗೆ ಸೂರ್ಯನಿಗೆ ಅಭಿನಂದನೆ ಸಲ್ಲಿಸೋಣ. ಸೂರ್ಯನಿಗೆ ಪ್ರೀತಿಪೂರ್ವಕವಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ.